ಸತ್ಯ ಗೊತ್ತಾದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಅವನಿಗಿಲ್ಲ. ಈಗ ಬರೀ ನಮ್ಮಿಬ್ಬರನ್ನಷ್ಟೇ ದ್ವೇಷಿಸ್ತಾ ಇದ್ದಾನೆ, ಆಮೇಲೆ ಬದುಕನ್ನೇ ದ್ವೇಷಿಸ್ತಾನೆ. ಹಾಯ್ ಫ್ಯಾಮಿಲಿ, ನಾನು ನಿಮ್ಮ ಪೃಥ್ವಿ ಸಂಚಾರಿ. ನನ್ನ ಲಾಸ್ಟ್ ವ್ಲಾಗ್ಗೆ ನೀವೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಮ್ಮ ಅಜ್ಜಿ ನಿಮ್ಮ ವಿಡಿಯೋಸ್ಗೆ ಕಮೆಂಟ್ ಕೂಡ ಮಾಡ್ತೀವಿ. ನಮ್ಮ ಅಜ್ಜಿ ನಿಮ್ಮ ಬಿಗ್ ಫ್ಯಾನ್. ಒಳ್ಳೆ ಬಾಂಬ್, ಪಕ್ಕಾ ಫೇಕ್ ಪ್ರೊಫೈಲ್ ಅಂತ. ಹದಿನೈದು 20 ವರ್ಷದಿಂದ ನೀವು ಈ ವ್ಯಕ್ತಿ ಬಗ್ಗೆ ವಿಚಾರಿಸೋದು ಚೇಂಜ್ ಆಗಲಿಲ್ಲ. ಆಗಾಗ ಮನೆಗೆ ಬರೋದಿಷ್ಟೆಲ್ಲ ಅಂತ ಹೇಳು, ಅದು ಬರಲ್ಲ. ಈ ಸಮಾಜ ನನಗೆಷ್ಟು ಮಾರ್ಕ್ಸ್ ಕೊಡುತ್ತೋ ಅದು ನನಗೆ ಬೇಕಾಗಿಲ್ಲ. ನನಗೆ ನಿನ್ನ ತಾಯಿಯಾಗಿ ಪಾಸ್ ಆದರೆ ಸಾಕು. ಜಗತ್ತು ಎಷ್ಟೇ ಮುಂದುವರೆದ್ರೂ ಹೆಣ್ಣನ್ನ ತನ್ನ ಆಲೋಚನೆಗಳಿಂದ ಕಟ್ಟಾಕೋದಕ್ಕೆ ನೋಡ್ತಿರುತ್ತೆ ಈ ಸಮಾಜ. ಅಪ್ಪ ಎಲ್ಲಿ ಅನ್ನೋ ಪ್ರಶ್ನೆಗೆ ಅಮ್ಮನ ಹತ್ರನೂ ಉತ್ತರ ಇಲ್ಲ. ಪತ್ರಿಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ಬೋದು, ಆದರೆ ಬರೆಯೋ ಆರ್ಟಿಕಲ್ ಕಲರ್ಫುಲ್ ಇರಬೇಕಲ್ವಾ? ಏನಯ್ಯ ಅನ್ಯಾಯ ಮಾಡಿದ್ದೆ ನಿಂಗೆ? ನನ್ನ ಜೀವನ ಪೂರ್ತಿ ಕತ್ಲಾಗಿ ಆವರಿಸ್ಕೊ ಬಂದ್ಬಿಟ್ಟಲ್ಲ. ಕಳೆದು ಹೋದವರು ಮತ್ತೆ ಸಿಗಬಹುದೇ, ತೊರೆದು ಬಂದವರ ಹಣೆ ಬರಹ ಬದಲಿಸಬಹುದೆಂಬ ಖಾಲಿ ಹಾಳೆಯಲಿ ನಂಬಿಕೆಯ ಹೂವು ಮರಳುವುದೇ. ಹುಡುಕಾಟದಲ್ಲೊಂದು ಹರುಷ ಮನೆ ಮಾಡಿದೆ ಈ ದೂರಕ್ಕೆ ಎಂದು ವಿಧಾಯವು. ಇಷ್ಟೆಲ್ಲ ವರುಷ ನಿನಗಾಗಿಯೇ ಕಾದು ನೋಡಿರುವೆ ನಿನ್ನ ದಾರಿಯ. ಸರ್, ಆ್ಯಕ್ಚುಲಿ ನಿಮ್ಮ ಫ್ಯಾಮಿಲಿ